ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಭಾರತೀಯ ರೈಲ್ವೆಯಲ್ಲಿ 22,195 ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಯಾವ್ಯಾವ ಹುದ್ದೆಗಳಂತೇಳಿ ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್, ಟ್ರ್ಯಾಕ್ ಮೇಂಟೈನರ್ ಸೇರಿದಂತೆ ಅನೇಕ ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳು ಡೀಟೇಲ್ ಆಗಿ ನೋಡ್ತಾ ಹೋದರೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ರಾಜ್ಯದ ನೈಋತ್ಯ ರೈಲ್ವೆಗೆ 90 ಹುದ್ದೆಗಳು ಇದರಲ್ಲಿ ಮೀಸಲು ಇದ್ದಾವೆ. ಇದು CBT ಮೂಲಕ ಅಭ್ಯರ್ಥಿಗಳು ಆಯ್ಕೆ ಮಾಡ್ತಾರೆ. CBT ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತಂದರೆ ಕಂಪ್ಯೂಟ್ರಲ್ಲಿ 4 ಆಪ್ಷನ್ ಕೊಡ್ತಾರೆ ಒಂದು ಪ್ರಶ್ನೆಗೆ. ಅದರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಇರುತ್ತೆ, ಅದನ್ನು ನೀವು ಟಿಕ್ ಮಾಡ್ತಾ ಹೋಗ್ಬೋದು. ನೀವು ಇದು ಕನ್ನಡದಲ್ಲಿಯೂ ಕೂಡ ಪರೀಕ್ಷೆ ಬರಿಬೋದು. ನೋಡ್ತಾ ಹೋಗೋಣ ಡೀಟೇಲ್ ಆಗಿ. SSLC ವಿದ್ಯಾರ್ಹತೆ ಉಳ್ಳವರಿಗೆ ರೈಲ್ವೆಯಲ್ಲಿ ಅಪೂರ್ವ ಅವಕಾಶ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB ಗ್ರೂಪ್ D ವೃಂದದ 22,195 ಹುದ್ದೆಗಳ ನೇಮಕಾತಿಗೆ ಶನಿವಾರ ಅಧಿಸೂಚನೆ ಪ್ರಕಟಿಸಿದೆ. ಇಂದಿನಿಂದ ಅಂದರೆ ಇವತ್ತಿನಿಂದ ಮಾರ್ಚ್ 2 ತನಕ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಕನ್ನಡ, ಕೊಂಕಣಿ ಸೇರಿದಂತೆ ರಾಜ್ಯದ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ. ಒಟ್ಟು ಹುದ್ದೆಗಳಲ್ಲಿ 90 ಹುದ್ದೆಗಳನ್ನು ರಾಜ್ಯದ ನೈಋತ್ಯ ರೈಲ್ವೆಗೆ ಮೀಸಲಿಡಲಾಗಿದೆ. ಹುದ್ದೆ ಮತ್ತು ಅರ್ಹತೆ ವಿದ್ಯಾರ್ಥಿ ನೋಡಿ. ವರ್ಕ್ಶಾಪ್, ಬ್ರಿಡ್ಜ್, ಕ್ಯಾರಿಯೇಜ್, ಲೋಕೋ ಶೆಡ್, ಆಪರೇಷನ್ಸ್, TAL ಆ್ಯಂಡ್ AC ಮಷಿನ್ Tier D ವಿಭಾಗಗಳಲ್ಲಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಹಾಗೆ ಪಾಯಿಂಟ್ಸ್ಮನ್ ಮತ್ತು ಟ್ರ್ಯಾಕ್ ಮೇಂಟೈನರ್ ಹುದ್ದೆಗಳು ಖಾಲಿ ಇವೆ ಎಂದು RRB ತಿಳಿಸಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ತೇರ್ಗಡೆಯಾಗಿರಬೇಕು ಅಥವಾ ಇದಕ್ಕೆ ಪೂರಕ ವಿದ್ಯಾರ್ಹತೆ ಹೊಂದಿರಬೇಕು. NCVT ನೀಡುವ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಥವಾ ITI ಪೂರ್ಣಗೊಳಿಸಿದವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ನಿಗದಿತ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆದು ಅಂತಿಮ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರು ಅಥವಾ ಅರ್ಜಿ ಸಲ್ಲಿಕೆಗೆ ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಫಲಿತಾಂಶದ ನಿರೀಕ್ಷೆಯಲ್ಲಿ ಇರುವವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಯಾರ್ಯಾರು ಎಕ್ಸಾಮ್ ಬರೆದು ರಿಸಲ್ಟ್ ಬರುತ್ತೆ ಅಂತ ಇವತ್ತೋ ನಾಳೆನೋ ಒಂದು ತಿಂಗಳಲ್ಲಿ ಬರುತ್ತೆ ಅಂತ ಅಂಥವ್ರು ಯಾರಾದರೂ ಇದ್ದರೆ ಅವರಿಗೆ ಅವಕಾಶ ಇರೋದಿಲ್ಲ. ಆಲ್ರೆಡಿ ಪಾಸ್ ಆಗಿದ್ದವ್ರು ಇರಬೇಕು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಇದರಲ್ಲಿ ನೀವೇನಂದರೆ ವಯಸ್ಸು ಬಂದು 18ರಿಂದ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಮತ್ತು ಕ್ಯಾಟಗರಿ ಏನಿದೆ SC ST OBC ಅಂಥವರಿಗೆ ನಿಯಮದ ಪ್ರಕಾರ ಸಡಿಲಿಕೆ ಇರುತ್ತದೆ. ಅರ್ಜಿ ಶುಲ್ಕ ಎಷ್ಟು ಅಂದರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಶೇಷ ಚೇತನರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹250 ಫೀಸ್ ಇರುತ್ತೆ. ಹಾಗೂ ಉಳಿದವರೆಲ್ಲರಿಗೂ ₹500 ಶುಲ್ಕ ಇರುತ್ತೆ. ಇದರಲ್ಲಿ ₹250 ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂತಿರುಗಿಸಲಾಗುತ್ತದೆ. ₹500 ಶುಲ್ಕ ಪಾವತಿಸಿದ ವಿವಿಧ ವರ್ಗಗಳ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಂತರ ₹400 ರೀಫಂಡ್ ಮಾಡಲಾಗುತ್ತದೆ. ನೋಡ್ತಾ ಹೋಗೋಣ. ನೋಡಿ, ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂದರೆ, ಯಾವ ಥರ ಸೆಲೆಕ್ಷನ್ ಇರುತ್ತೆ ಅಂಥೇಳಿ. ನೋಡಿ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ. ಜನರಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ತಲಾ 25 ಅಂಕಗಳ 25 ಪ್ರಶ್ನೆಗಳು, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ಗೆ 30 ಅಂಕಗಳು 30 ಪ್ರಶ್ನೆಗಳಿರ್ತವೆ. ಜನರಲ್ ಅವೇರ್ನೆಸ್ ಮತ್ತು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ 20 ಅಂಕಗಳ 20 ಪ್ರಶ್ನೆಗಳು ಇರ್ತವೆ. ಟೋಟಲ್ 100 ಅಂಕಗಳಿಗೆ ಪರೀಕ್ಷೆ ನಿಗದಿಯಾಗಿರ್ತದೆ. ನಿಮಗೆ ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರೀಲಿಕ್ಕೆ ನಿಮಗೆ 90 ನಿಮಿಷ ಟೈಮ್ ಇರುತ್ತೆ. ತಪ್ಪು ಉತ್ತರಗಳು ಅಂದರೆ ನೀವು ಯಾವುದನ್ನು ತಪ್ಪು ಉತ್ತರ ಹಾಕಿದರೆ
1/3 ನೆಗೆಟಿವ್ ಅಂಕಗಳಿರ್ತವೆ. ಸಾಮಾನ್ಯ ಅಭ್ಯರ್ಥಿಗಳು 40% OBC SC ST ಸೇರಿದಂತೆ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಇತರ ಅಭ್ಯರ್ಥಿಗಳಿಗೆ ಕನಿಷ್ಠ 30% ಅಂಕ ಪಡೆದರೆ ತೇರ್ಗಡೆ ಎಂದು ಪರಿಗಣಿಸಲಾಗುತ್ತದೆ. ಸೊ ಜನರಲ್ ಯಾರಿರ್ತಾರೋ ಸೊ ಅಂಥವ್ರು 40% ತೊಗೊಂಡ್ರು ನೀವು ಪಾಸ್ ಅಂತ ತಿಳ್ಕೊಂಥದ್ದು. SC ST ಮತ್ತು ಈ ಥರ ಮೀಸಲಾತಿಗೆ ಯಾರು ಒಳಪಡ್ತಾರೋ ಸೊ ಅಂಥವ್ರು 30% ತೊಗೊಂಡ್ರು ಕೂಡ ಅವರು ಪಾಸ್ ಅಂಥೇಳಿ ಇದರಲ್ಲಿ ಪರಿಗಣಿಸ್ತಾರೆ. ಸೊ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಸೊ ಯಾವ ಡೇಟ್ಲಿಂದ ಯಾವ ಡೇಟಿನವರೆಗೂ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡಿ. ಸೊ ನೋಡ್ತಾ ಹೋಗ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 2, 2026. ಅರ್ಜಿ ಶುಲ್ಕ ಪಾವತಿಗೆ ಗಡುವು. ನೀವು ಅರ್ಜಿ ಏನಾರು ಸಲ್ಲಿಸಿ ಸರ್ವರ್ ಏನಾರು ಡೌನ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು, ಫೀಸ್ ಕಟ್ಟಿಲ್ಲ ಅಂದರೆ ನೀವು ಮಾರ್ಚ್ 4ನೇ ತಾರೀಕು 2026 ಅಲ್ಲಿವರೆಗೂ ಕೂಡ ಫೀಸ್ ನೀವು ಕಟ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಅರ್ಜಿ ತಿದ್ದುಪಡಿಗೆ ಅವಕಾಶ. ನಿಮ್ಮದೇನಾದರೂ ಅಪ್ಲಿಕೇಶನಲ್ಲಿ ಏನಾದ್ರು ಮಿಸ್ಟೇಕ್ ಆಗಿತ್ತು, ಸೊ ಅಂಥದ್ದು ಏನಾದ್ರು ನೀವು ತಿದ್ದುಪಡಿ ಮಾಡ್ಲಿಕ್ಕೆ ಕೂಡ ಇಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಮಾರ್ಚ್ 5ರಿಂದ 14 ತಾರೀಕುವರೆಗೂ ನೀವು ಅರ್ಜಿ ತಿದ್ದುಪಡಿ ಮಾಡಿ ಮತ್ತೆ ತಿರ್ಗಾ ಸಣ್ಣ ಮಾಡಬಹುದು. ಅರ್ಜಿ ತಿದ್ದುಪಡಿಗೆ ಅವಕಾಶ 5ನೇ ತಾರೀಕಿಂದ 14 ತಾರೀಕುವರೆಗೂ. ಲಿಪಿಕಾರರ ಮಾಹಿತಿ ಒದಗಿಸುವುದು. ಸೊ ನೋಡಿ, ನೀವೇನು ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರಲ್ಲ, ಸೊ ಅಂಥದ್ದೆಲ್ಲ ಡೀಟೇಲ್ ಅದು ಅವರು ಮಾರ್ಚ್ 15ರಿಂದ 19 ತಾರೀಕು ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ ಗೌರ್ಮೆಂಟಿಗೆ. ಸೊ ನೆಕ್ಸ್ಟ್ ಒಂದು ಪೇಮೆಂಟ್ ಎಷ್ಟು ಇರುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ ಇದಕ್ಕಂತಂದರೆ ಆರಂಭಿಕ ಸ್ಟಾರ್ಟಿಂಗಲ್ಲೇ 18,000 ರೂಪಾಯಿ ಪೇಮೆಂಟ್ ಇರುತ್ತೆ ಡಿ ಗ್ರೂಪಿಗೆ. ಸೊ ಹೆಚ್ಚಿನ ಒಂದು ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ವೆಬ್ಸೈಟ್ ವಿಳಾಸ ಇದೆ. ಸೊ ಇಲ್ಲಿ ನೀವು ಈ ಒಂದು ವಿಳಾಸಕ್ಕೆ ಹೋಗಿ ಈ ಒಂದು ವೆಬ್ಸೈಟ್ ಓಪನ್ ಮಾಡಿ ನೀವು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. www.rrbbnc.gov.in. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಸೊ ಯಾವ್ಯಾವ ಅಭ್ಯರ್ಥಿಗಳು ಒಂದು ಉದ್ಯೋಗದ ನಿರೀಕ್ಷೆಯಲ್ಲಿದ್ದರು, ಸೊ ಅಂಥ ಅಭ್ಯರ್ಥಿಗಳು ಈ ಒಂದು ಮಾಹಿತಿನ ಶೇರ್ ಮಾಡಿ. ಯಾಕಂದರೆ ಬಹಳಷ್ಟು ಅಭ್ಯರ್ಥಿಗಳು ಉದ್ಯೋಗಗಳನ್ನ ಹುಡುಕ್ತಾ ಇರ್ತೀರ. ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ಅಂದ್ಕೋಬೋದು. ಯಾಕಂದರೆ ಭಾಳಷ್ಟು ಪೋಸ್ಟ್ಗಳಿದ್ದಾವೆ, 22,000 ಪೋಸ್ಟ್ಗಳಿದ್ದಾವೆ. ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ. ಯಾರ್ಯಾರು SSLC ITI ಕಂಪ್ಲೀಟ್ ಆಗಿದೋ ಸೊ ಅಂಥ ಅಭ್ಯರ್ಥಿಗಳು ನೀವು ಟ್ರೈ ಮಾಡಿ. ಯಾವ್ಯಾವ ಅಭ್ಯರ್ಥಿಗಳು ITI ಕಂಪ್ಲೀಟ್ ಮಾಡಿದಾರೋ ಸೊ ಅಂಥ ಅಭ್ಯರ್ಥಿಗಳು ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.